ಇದು ಕೂಡ ಚಂದಮಾಮದ 50ನೇ ಇಸ್ವಿಯಲ್ಲಿ ಕಮಲಪ್ರಿಯ ಮದ್ರಾಸು ಅವರು ಬರೆದಿರುವಂಥ ಒಂದು ಕತೆ. ಗಣಪತಿ ವಾಹನ ಅಂತ ಇದಕ್ಕೆ ಹೆಸರು. ನಾವು ಯಾವ್ದಾದ್ರು ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಈ ಕೈಯಿಂದ ಕಿವಿ ಎರಡು ಹಿಡ್ಕೊಂಡು ಬಗ್ಗಿ ನಮಸ್ಕಾರ ಮಾಡಿ ಕಪಾಳಕ್ಕೆ ತಪ್ಪ ಅಂತ ಮಾಡ್ಕೊಳ್ಳೋದನ್ನು ಎಲ್ಲರೂ ನೋಡೇ ಇರ್ತಾರೆ. ಅದಕ್ಕೆ ಬೈಟೆಕ್ ಅಂತ ಅಂತಾರೆ. ಅದು ಹೇಗೆ ಬಂತು ಗಣಪತಿ ದೇವಸ್ಥಾನದಲ್ಲಿ, ಯಾಕೆ ಹೀಗೆ ಪದ್ಧತಿ ಇದೆ ಅಂತ ಈ ಕತೆ ನಿಮಗೆ ತಿಳಿಸ್ಕೊಡತ್ತೆ. ಪೂರ್ವ ಕಾಲದಲ್ಲಿ ಗಜಮುಖ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನಿಗೆ ಆನೆ ಅಂತ ಮುಖ ಇದ್ದಿದ್ದರಿಂದ ಅವನಿಗೆ ಗಜಮುಖ ಅಂತ ಹೆಸರು. ಅವನು ತುಂಬ ದೊಡ್ಡದಾಗಿ ತಪಸ್ಸು ಮಾಡಿ ಶಿವನನ್ನು ಪ್ರತ್ಯಕ್ಷ ಮಾಡಿಕೊಂಡು ನನಗೆ ಸಾವೇ ಬೇಡ ಅಂತ ವರ ಕೇಳ್ಕೊಂಡಿರ್ತಾನಂತೆ. ವರ ಬಂದಮೇಲೆ ರಾಕ್ಷಸರೆಲ್ಲ ಮಾಮೂಲಿ ಅಲ್ವಾ, ಅವನು ಅಹಂಕಾರ ಗರ್ವ ಎಲ್ಲ ಜಾಸ್ತಿ ಆಗೋಯ್ತು. ಸರಿ, ತನ್ನ ರಾಕ್ಷಸ ದಂಡೆಲ್ಲ ತೊಗೊಂಡು ದೇವತೆಗಳ ಮೇಲೆ ಯುದ್ಧಕ್ಕೆ ಹೊರಟೋದ. ಅವ್ರನ್ನೆಲ್ಲ ಹಿಂಸಿಸಿ ಕಾಡಿ ಬೇಡಿ ಹಿಂಸೆ ಕೊಡೋದಕ್ಕೆ ಶುರು ಮಾಡಿಬಿಟ್ಟ. ಆವಾಗ ದೇವತೆಗಳ ರಾಜ ಅಲ್ವಾ, ಅವನು ಬಂದ್ಬಿಟ್ಟು ಗಜಮುಖನ ಜೊತೆ ಈ ಥರ ಹೇಳಿದ್ನಂತೆ ಮಾತಾಡಿಕೊಂಡು, ಸ್ವಾಮಿ ಗಜಮುಖ, ನಾವಿಬ್ಬರು ಅಂಟಮ್ಮಂದ್ರೆ ಅಲ್ವಾ, ಈ ಥರ ನಾವು ಜಗಳ ಮಾಡ್ಕೊಳ್ಳೋದು ಏನು ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿನಗೆ ಸ್ವರ್ಗದಲ್ಲಿ ಆಡಳಿತ ಮಾಡಬೇಕು ಅಂತ ಆಸೆ ಏನಾದರೂ ಇದ್ದರೆ ನಾನು ಅಡವಿಗೆ ಹೋಗಿ ತಪಸ್ ಮಾಡ್ತೀನಿ, ಬೇಕಾದ್ರೆ ನಿನಗೆ ಕೊಟ್ಬಿಡ್ತೀನಪ್ಪ ನಾನು ಸ್ವರ್ಗಲೋಕಾನ ಅಂತ ಮಾತಾಡ್ತಾನೆ. ಆವಾಗ ಗಜಮುಖ ಯೋಚನೆ ಮಾಡ್ತಾನೆ ಏನು ಮಾಡೋದು ಅಂತ. ಈ ಥರ ಹೇಳ್ತಾನೆ, ನೀನೆಲ್ಲಿಗೂ ಹೋಗಬೇಡ, ನಾನೊಂದು ಕೆಲಸ ಹೇಳ್ತೀನಿ ನಿನಗೆ, ಅದನ್ನು ಮಾತ್ರ ಮಾಡಬೇಕು ನೀನು ಅಂತ. ಆವಾಗ ಇವ್ರಿಗೆ ಓಹೋ ಪರವಾಗಿಲ್ಲ, ಯಾವುದಕ್ಕೂ ಒಪ್ಕೊಂಡಲ್ಲ ಅಂತ ಸಂತೋಷ ಆಗುತ್ತೆ. ಆದರೆ ಅವನು ಏನು ಹೇಳ್ತಾನೆ, ಏನು ತಂತ್ರ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅವನೇನು ಹೇಳ್ತಾನೆ ಅಂದರೆ, ಒಬ್ಬರೊಬ್ಬರನ್ನೇ ಕರೆದು ತನ್ನ ಪರಿವಾರದ ಮುಂದೆ ದೇವತೆಗಳೆಲ್ಲರ ಪ್ರತಿದಿನ ಬೈಟಕ್ಕೆ ಹಾಕ್ಸೋದು. ಅದೇ ಈ ಕಡೆ ಕಿವಿ ಹಿಡ್ಕೊಂಡು ಈ ಕಡೆಗೂ ಬಗ್ಗಿ ಸೊಂಟದಲ್ಲಿ ನಮಸ್ಕಾರ ಮಾಡಿಸೋದು. ಆ ಥರ ಮಾಡಬೇಕು ಒಬ್ಬೊಬ್ರೂ ಅಂತ ದಿನಾಗಲೂ ಅದೇ ಶಿಕ್ಷೆ. ಎಲ್ಲ ದೇವತೆಗಳು ಬಂದು ಆ ಬೈಟಕ್ಕೆ ಹೊಡಿಬೇಕು ಅಂತ ಒಂದು ಜಾರಿ ಮಾಡಿಬಿಡ್ತಾನೆ, ನಿಯಮ ಜಾರಿ ಮಾಡಿಬಿಡ್ತಾನೆ. ಸ್ವಲ್ಪ ದಿನ ದೇವತೆಗಳಿಗೂ ಅವಮಾನ ಅನ್ಸೋಕ್ಕೆ ಶುರುವಾಗುತ್ತೆ. ಅಯ್ಯೋ ಹೋಗಿ ಇವರು ನಮಸ್ಕಾರ ಹೊಡಿಬೇಕಲ್ಲ ನಾವು, ಇದೇನು ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು ಅವರೆಲ್ಲ ಹೋಗಿ ಶಿವನ ಹತ್ರ ಕೇಳ್ತಾರೆ, ಏನು ನಮ್ಮ ಹಣೆ ಬರ ಹಿಂಗಾಗೋಯ್ತಲ್ಲ, ದೇವತೆಗಳಾಗಿ ನಾವು ಎಲ್ಲರೆದ್ರಿಗೂ ತಲೆ ಬಗ್ಸೋ ಹಂಗಾಗೋಯ್ತಲ್ಲ ಅಂತ. ಆವಾಗ ಈಶ್ವರ ಏನು ಮಾಡ್ತಾನಂತೆ, ವಿನಾಯಕನ ಕಡೆ ನೋಡ್ತಾನಂತೆ. ವಿನಾಯಕ ಬುದ್ಧಿವಂತ ಅಲ್ಲ, ಅದಕ್ಕೆ ಈ ಸಮಸ್ಯೆನ ಅವನು ವಿನಾಯಕನಿಗೆ ಕೊಡ್ತಾನೆ. ಅವನು ಈ ಥರ ಹೇಳಿದಂತೆ, ಮಗು ವಿನಾಯಕ, ನೈದಿಂದಲೋ ಭಯದಿಂದಲೋ ಹೇಗಾದರೂ ಮಾಡಿ ನೀನು ಗಜಮುಖನ ಈ ಗರ್ಭವನ್ನು ಮುರಿದು ದೇವತೆಗಳಿಗೆ ಯಾವ ವಿಧವಾದ ಬಾಧೆ ಉಂಟಾಗಬಾರ್ದು, ಅವರೆಲ್ಲ ಚೆನ್ನಾಗಿರೋ ಹಾಗೆ ಮಾಡೋದು ನಿನ್ನ ಬಾಧ್ಯತೆ ಅಂತ ಹೇಳಿಬಿಟ್ಟು ವಿನಾಯಕನ ಕಳಿಸ್ತಾನೆ. ಆಗ ವಿನಾಯಕ ಅಂದರೆ ಏನು ಅನ್ಕೋತೀರ, ಅವನು ದೊಡ್ಡ ಹೊಟ್ಟೆ ಎಲ್ಲ ಇರುತ್ತಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ, ದಪ್ಪ ಮೈ ಇಂತೆಲ್ಲ ಅನ್ಕೋತೀವಲ್ವ. ಹಾಗಿದ್ರೆ ಕೂಡ ಅವನು ಅಸಾಧ್ಯ ಬುದ್ಧಿವಂತ, ಹೇಳಿದ ಕೆಲಸನ ಮಾಡೋವಂಥ ಸಾಮರ್ಥ್ಯ ಗಜಮುಖನಿಗೆ ಇರುತ್ತೆ. ಆಗ ದೇವತೆಗಳು ಅನ್ಕೋತಾರೆ, ಇವನೇನು ಯುದ್ಧ ಮಾಡೋಕ್ಕಾಗಲ್ವಲ್ಲ ವಿನಾಯಕ, ಹೇಗೆ ಮಾಡ್ತಾನೆ ಈ ಕೆಲಸನ ಅಂತ ನೋಡ್ತಾ ಇರ್ತಾರೆ. ಆದರೆ ಗಣಪತಿಗೆ ಅದೇನೋ ಕಷ್ಟಕರವಾದ ಕಾರ್ಯ ಆಗಿರೋದಿಲ್ಲ. ಆಮೇಲೆ ವಿನಾಯಕ ಹೋಗ್ಬಿಟ್ಟು ಗಜಮುಖನ ಹತ್ರ ಹೇಳ್ತಾನೆ, ಅಪ್ಪ ನೀನು ತಕ್ಷಣ ಸ್ವರ್ಗ ಬಿಟ್ಟು ಹೊಟ್ಟೋಗ್ಬೇಕು, ನಿನ್ನ ಲೋಕಕ್ಕೆ ಹೋಗ್ಬಿಡು, ಇಲ್ದರೆ ನಿನ್ಗೆ ಒಳ್ಳೇದಿಲ್ಲ ಅಂತ ಗಜಮುಖನಿಗೆ ಒಂದು ಗದ್ದರಿಕೆ ಹಾಕ್ತಾನೆ ಗಣಪತಿ. ಆಗ ಅವನು ನಾನು ಯಾಕೆ ಹೋಗಬೇಕು, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅವನು ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊತಾನೆ ಗಜಮುಖ. ಆವಾಗ ಗಣಪತಿ ಕೋಪ ಬಂದ್ಬಿಡುತ್ತೆ, ನೋಡಿದ್ಯಾ ನಾನು ಹೇಳಿದ್ರು ಇವನು ಮಾತು ಕೇಳ್ತಿಲ್ವಲ್ಲ ಅಂದ್ಬಿಟ್ಟು ಅವನ ಹತ್ರ ಆಯುಧಗಳೆಲ್ಲ ಇರುತ್ತಲ್ಲ, ಸೂರ್ಯ ಭಗವಾನ ಮಾವ ವಿಶ್ವಕರ್ಮ ಇರ್ತಾನಲ್ಲ, ಅವನು ಅವ್ನಿಗೆ ವಿಶೇಷವಾದ ಆಯುಧಗಳನ್ನೆಲ್ಲ ಮಾಡಿಕೊಟ್ಟಿರ್ತಾನೆ. ಎಲ್ಲನೂ ತೊಗೊಂಡು ಗಣಪತಿ ಗಜಮುಖನ ಮೇಲೆ ಯುದ್ಧ ಮಾಡಿ ಯುದ್ಧ ಮಾಡ್ತಾ ಇರ್ತಾನೆ. ಏನು ಮಾಡಿದ್ರೂ ಅವನಿಗೆ ಸಾವಿಲ್ಲದ ವರ ಇರುತ್ತಲ್ವ, ಏನಾದರೂ ಅವನು ಸೋಲೋದೇ ಇಲ್ಲ, ಯುದ್ಧ ಮಾಡ್ತಾನೆ ಇರ್ತಾನೆ. ಯಾವಾಗದಿಂದ ಅವನು ಸಾಯೋದಿಲ್ಲ. ಕೊನೆಗೆ ಗಣಪತಿಗೆ ಒಂದು ಹೊಳೆಯುತ್ತೆ, ಅವನಿಗೆ 2 ದಂತ ಇರುತ್ತಲ್ಲ ಆನೆಗೆ, ಒಂದು ದಂತನ ಮುರಿದು ಬಿಡ್ತಾನೆ. ಅದಕ್ಕೆ ಮಂತ್ರ ಮಾಡಿಬಿಟ್ಟು ಅದನ್ನು ಗಜಮುಖದ ಮೇಲೆ ಬಿಟ್ಬಿಡ್ತಾನೆ. ಅದೊಳ್ಳೆ ಚಾಕು ಥರ ಇರುತ್ತಲ್ಲ, ಚಾಕು ಥರ ಅಟ್ಟಿಸ್ಕೊಂಡು ಓಡಿಸ್ಕೊಂಡು ಹೋಗುತ್ತೆ ಗಜಮುಖನ. ಅದನ್ನು ನೋಡಿದ ತಕ್ಷಣ ಮಂತ್ರ ಇರೋವಂಥ ದಂತ ನೋಡಿಬಿಟ್ಟು ಅವನಿಗೆ ಭಯ ಹೊಟ್ಕೊಂಡ್ಬಿಡುತ್ತೆ ಗಜಮುಖನಿಗೆ. ಅವನು ಇದೇನು ಮಾಡುತ್ತೆ, ಅವನ ಮೈಯೆಲ್ಲ ಚುಚ್ಚಿ ಅವನಿಗೆ ರಕ್ತ ಬರೋ ಹಾಗೆ, ಚಾಕು ಥರ ಇರುತ್ತಲ್ಲ ಅದು, ಅವನ್ನ ಪಾಪ ಸುಸ್ತು ಮಾಡ್ತಾ ಇರುತ್ತೆ. ಅವನು ಅಲ್ಲಿಂದ ಓಡೋಗೋಕ್ಕೆ ಶುರು ಮಾಡಿಬಿಡ್ತಾನೆ ಗಜಮುಖ ರಾಕ್ಷಸ. ಎಲ್ಲಿ ಹೋದರೂ ಆ ದಂತಚೂರು ಅವನ್ನ ಬಿಡೋದೇ ಇಲ್ಲ.
ಕೊನೆಗೆ ಅಲ್ಲೊಂದು ಇಲಿ ಬಿಲ ಕಾಣಿಸುತ್ತೆ ಓಡೋಗ್ತಾ ಇರೋ ಗಜಮುಖಂಗೆ. ಆವಾಗ ಅವನೇನು ಮಾಡ್ತಾನೆ, ಸದ್ಯ ಜೀವ ಉಳಿದ್ರೆ ಸಾಕಪ್ಪ ನನಗೆ ಅಂದ್ಬಿಟ್ಟು ಅವನೊಂದು ಇಲಿ ಥರ ರೂಪ ಹಾಕ್ಕೊಂಡು ಆ ಬಿಲದಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಆದರೆ ಮಂತ್ರದಂಡ ಅಲ್ಲಿಗೆ ಬಿಡಲ್ಲ. ಅದು ಬಿಲ ತೋಡ್ಕೊಂಡು ಅಲ್ಲೋಗಿ ಗಜಮುಖನ ಹುಡುಕಿ ಅವ್ನು ಮತ್ತೆ ಹೇಳ್ಕೊಂಬಂದು ಮತ್ತೆ ಚುಚ್ಚಿ 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 ತಂದು ಗಣೇಶನ ಮುಂದೆ ಬೀಳಿಸ್ಬಿಡುತ್ತೆ ದಂತ. ಆವಾಗ ಗಣಪತಿಗೆ ಆ ಇಲಿನ ನೋಡ್ತಾನೆ, ಪಾಪ ಆಯಾಸದಿಂದ ಸುಸ್ತಾಗಿ ಹೋಗ್ಬಿಡ್ತಾನೆ ಗಜಮುಖ. ಆಮೇಲೆ ವಿನಾಯಕ ಹೇಳ್ತಾನೆ, ನೋಡಪ್ಪ ದೇವತೆಗಳಿಗೆಲ್ಲ ಕಷ್ಟ ಕೊಟ್ಟರೆ ಗಜಮುಖ ನಿನ್ಗೆ ಅರ್ಥ ಆಯ್ತಾ, ಎಂಥ ಕಷ್ಟ ಬರುತ್ತೆ ಅಂತ, ಎಂಥ ಶಿಕ್ಷೆ ಸಿಗುತ್ತೆ ಅಂತ ಗೊತ್ತಾಯ್ತೇನಪ್ಪ. ಈಗಾದರೂ ಬುದ್ಧಿ ತಗೊಂಡು ನೀನು ನಿನ್ನ ಲೋಕಕ್ಕೆ ಹೋಗಿ ಸುಖವಾಗಿರಪ್ಪ ಅಂತ ಹೇಳ್ತಾನೆ. ಆದರೆ ಗಜಮುಖ ಹೀಗೆ ಹೇಳ್ತಾನೆ, ಮಹಾನುಭಾವ ಗಣೇಶ, ನಾನು ಬೇಕಾದರೆ ನಿನಗೆ ದಾಸೋಹಂ ಅಂತ ಕೈ ಮುಗಿತೀನಿ, ನಿನ್ನ ದಾಸನಾಗೂ ಇರ್ತೀನಿ. ಆದರೆ ದೇವತೆಗಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನಂದು ಮನಸ್ಸಿದೆಯಲ್ಲ, ಅದನ್ನು ಮಾತ್ರ ನೀನು ಅಡ್ಡಿ ಮಾಡಬೇಡ. ನನಗದು ಬೇಕೇ ಬೇಕು. ಹಿಂದೆ ನಮ್ಮವ್ರಿಗೆ ಎಷ್ಟು ಕಾಟ ಕೊಟ್ಟಿರೋ ದೇವತೆಗಳು, ಅದರ ಪ್ರತೀಕವಾಗಿ ನನಗೆ ಬೈಟಕ್ಕೆ ಹಾಕಲೇಬೇಕು, ಅದನ್ನು ತಪ್ಪಿಸೋ ಹಾಗಿಲ್ಲ ಅಂತ ಅವನು ಪ್ರಾರ್ಥನೆ ಮಾಡ್ಕೋತಾನೆ. ಆಮೇಲೆ ದುರ್ಮಾರ್ಗ ಆದರೂ ಕೂಡ ಗಜಮುಖನಿಗೆ ಒಂದು ಸ್ವಲ್ಪ ಇವನು ಹೇಳೋ ಮಾತಲ್ಲಿ ಸತ್ಯ ಇದೆ ಅಂತ ಗಣಪತಿಗೆ ಅನಿಸುತ್ತೆ. ಆಮೇಲೆ ನೀತಿ ಹೇಳ್ದಂಗೆ ನಡ್ಕೋತಾನೆ ಇವನು ಅಂತ ಗಣಪತಿಗೆ ನಂಬಿಕೆ ಬರುತ್ತೆ. ಆವಾಗ ಗಣಪತಿ ಹೇಳ್ತಾನೆ, ಗಜಮುಖ ನಿನ್ನ ಹೃದಯದಲ್ಲಿರುವ ಸಂಕಟ ನನಗೆ ಗೊತ್ತಾಯಿತು. ನಿನ್ನಿಷ್ಟ ಪ್ರಕಾರ ದೇವತೆಗಳೆಲ್ಲ ನಿನ್ನ ಮುಂದೆ ಬಂದು ಬೈಟಕ್ಕೆ ಹಾಕೋ ಏರ್ಪಾಡು ನಾನು ಮಾಡ್ತೀನಿ. ನೀನು ನಿನ್ನ ಸೇಡ್ ತೀರಿಸ್ಕೋಬೋದು. ಆದರೆ ಒಂದು ಮಾತು, ನೀನು ನನ್ನ ದಾಸನ ಆಗ್ತೀನಿ ಅಂತ ಹೇಳಿದ್ಯಾ, ಅದನ್ನು ನೀನು ಉಳಿಸ್ಕೋಬೇಕು ಅಂತ ಗಜಮುಖ ಹೇಳ್ತಾನೆ. ಗಣಪತಿ ಹೇಳ್ತಾನೆ. ಗಣಪತಿ ಹೇಳಿದ ತಕ್ಷಣ ಅಗತ್ಯವಾಗಿ ನಿಮ್ಮ ಆಜ್ಞೆ ಶಿರಸಾವಹಿಸ್ತೀನಿ ಅಂದ್ಬಿಟ್ಟು ಅವನು ಇಲಿಯಾಗಿ ಗಜಮುಖ ಒಪ್ಕೊಂಡು ಇಲಿಯಾಗಿ ಗಣಪತಿ ಎದುರು ನಿಂತ್ಕೋತಾನೆ. ಅವನು ನನಗೆ ವಾಹನ ಗಣಪತಿ ಹೇಳ್ತಾನೆ, ನನಗೆ ವಾಹನ ಇಲ್ಲದೆ ಇರೋದ್ರಿಂದ ನೀನು ನನ್ನ ವಾಹನವಾಗಿರಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳ್ತಾನೆ. ಸರಿ, ಅವನು ಗಜಮುಖ ಗಣಪತಿಗೆ ಇಲಿಯಾಗಿ ವಾಹನವಾಗಿ ನಿಂತ್ಕೋತಾನೆ. ಸರಿ, ಎಲ್ರಿಗೂ ಸಂತೋಷ ಆಗುತ್ತೆ. ಈ ಥರ ಇವನು ವಿನಾಯಕ ಗೆದ್ದ, ಗಜಮುಖನ ಕಾಟ ತಪ್ಪಿತು ಅಂತ ಎಲ್ಲರೂ ಇವನು ಇಲಿ ಮೇಲೆ ಗಣಪತಿ ಬರ್ತಾ ಇರ್ತಾನೆ. ಅದನ್ನು ದೇವತೆಗಳೆಲ್ಲ ಪುಷ್ಪವೃಷ್ಟಿ ಎಲ್ಲ ಮಾಡಿ ಅವನ್ನ ಸ್ವಾಗತಿಸ್ಬೇಕಲ್ಲ ಗಣಪತಿನೇ, ಅದಕ್ಕೆಲ್ಲ ಏರ್ಪಾಡು ಮಾಡಿಕೊಂಡು ಕಾಯ್ತಾ ಇರ್ತಾರೆ. ಆವಾಗ ನಂದಿಕೇಶ್ವರ ಬಂದು ದೇವತೆಗಳಿಗೆ ಹೇಳ್ತಾನೆ, ನೀವು ಗಣಪತಿ ಮುಂದೆ ಸ್ತೋತ್ರ ಮಂತ್ರ ಪಠಿಸಿದ್ರೆ ಅವನಿಗೆ ಅಷ್ಟೇನು ಇಷ್ಟ ಆಗಲ್ಲ ಗಣಪತಿಗೆ. ಅದಕ್ಕೆ ಬದಲಾಗಿ ನೀವೇನು ಮಾಡಬೇಕು ಅಂದರೆ ಒಬ್ಬೊಬ್ಬರೇ ಹೋಗಿ ಗಣಪತಿ ದರ್ಶನ ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಕಿವಿ ಹಿಡ್ಕೊಂಡು ಬೈಟಕ್ಕೆ ಹಾಕಿ 3 ಸಲ ತಲೆ ಮೇಲೆ ಮಟ್ಕೋಬೇಕು, 3 ಸಾರಿ ಕಪಾಳಕ್ಕೆ ಬಡ್ಕೋಬೇಕು. ಆವಾಗ ವಿನಾಯಕ ಸಂತೋಷ ಪಟ್ಕೋತಾನೆ ಅಂತ ನಂದಿ ಹೇಳ್ತಾನೆ. ಗಣೇಶ ಒಲಿಬೇಕು ಅಂದರೆ ನೀವು ಇದೇ ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು ಈ ಬೈಟಕ್ಕೆ ಕಪಾಳ ಮೋಕ್ಷ ಇನ್ನೂ ತಪ್ಪಲೇ ಇಲ್ವಲ್ಲಪ್ಪ, ನಮಗೆ ಏನಪ್ಪ ಇದು ಅಂತ ಯೋಚನೆ ಮಾಡ್ತಾರೆ. ಆವಾಗ ಕೆಲವರು ಬುದ್ಧಿವಂತರು ಅದ್ರ ವಿಷಯ ವಿವರಿಸಿ ಹೇಳ್ತಾರೆ. ಏನಿದೆ, ಆ ಬೈಟಕ್ಕಂದರೆ ಭಯದಿಂದ ಹೆದರ್ಕೊಂಡು ಮಾಡ್ತಾ ಇದ್ದಿದ್ದು, ಇದು ಹಂಗಲ್ಲ, ಭಕ್ತಿಯಿಂದ ಮಾಡೋದು. ಗಣೇಶನ ಕೃಪೆ ನಾವು ಗಳಿಸ್ಕೊಳ್ಳೋದಕ್ಕೆ, ಈಶ್ವರನ ಕೃಪೆ ಗಳಿಸ್ಕೊಳ್ಳೋದಕ್ಕೆ ನಾವು ಮಾಡೋ ಅಂಥದ್ದು ಈ ಥರ ಬೈಟಕ್ಕು ಅಂತ ಬುದ್ಧಿ ಹೇಳ್ತಾರೆ. ಆವಾಗ ಎಲ್ಲರೂ ದೇವತೆಗಳೆಲ್ಲರೂ ಆಯಿತು ಅಂದ್ಬಿಟ್ಟು ಅದೇ ಥರ ಒಬ್ಬೊಬ್ಬರೇ ಹೋಗಿ ಗಣಪತಿ ಈ ಇಲಿ ಮೇಲೆ ಕೂತ್ಕೊಂಡಿರ್ತ ವಾಹನದ ಮೇಲೆ. ಆವಾಗ ಇವರೆಲ್ಲರೂ ಬಂದು ಆ ಥರ ಪ್ರದಕ್ಷಿಣೆ ನಮಸ್ಕಾರವನ್ನು ಸಮರ್ಪಿಸ್ತಾರೆ. ಆವತ್ತಿಂದನೂ ಗಣಪತಿ ವಿಗ್ರಹದ ಹತ್ರ ಇಲಿ ಇರೋದೂ ನಾವು ಗಣಪತಿ ದೇವಸ್ಥಾನದಲ್ಲಿ ಎಲ್ಲೇ ಹೋದ್ರೂ ಗಣಪತಿಗೆ ನಮಸ್ಕಾರ ಮಾಡಿ ಈ ಥರ 3 ಸಾರಿ ಬೈಟಕ್ಕೆ ಕೊಡೋದೂ ಪದ್ಧತಿಯಾಗಿ ಬಂದಿದೆ.